ಸ್ನೇಹಿತರೆ, ಇವಾಗ ನೀವು ನೋಡ್ತಿದ್ದೀರಲ್ಲ, ಅದು ಮನೆದು 3D ವ್ಯೂ ಅಂತ. ಸೊ ಅದು ಯಾವ ಥರ ಇದೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟು ಈಗ ನೀವು ನೋಡ್ತಿರೋದು ಲಿವಿಂಗು. ಲಿವಿಂಗ್ ರೂಮ್ ಇದೆಯಲ್ಲ, ಆ ಲಿವಿಂಗ್ ರೂಮ್ ಪಕ್ಕ ನೋಡಿ, ಹಾಗೆ ಪೂಜಾ ರೂಮ್ ಇದೆ ರೈಟ್ ಸೈಡು. ಸೊ ಲಿವಿಂಗ್ ಟಿ ವಿಯನ್ನು ಇಟ್ಕೊಟ್ಟಿದ್ದೀವಿ. ಯಾವ ಥರ ಇದೆ ಅನ್ನೋದು ಕಾಣಿಸುತ್ತೆ. ಸೊ ಹಾಗೆ ಬಂದರೆ ಸೊ ಕಿಚನ್ ಕಾಣಿಸುತ್ತೆ ನೋಡಿ ಲೆಫ್ಟ್ ಸೈಡ್. ಸೊ ಡೂಪ್ಲೆಕ್ಸ್ ಹೌಸ್ ಇದು ಆ್ಯಕ್ಚುಲಿ ಮನೆ. ಸೊ ಮೇಲ್ಗಡೆ 2 ಬೆಡ್ರೂಮ್ ಇದೆ. ಸೊ ನೋಡಿ ವಿತ್ತು ಲಿಫ್ಟು ಪ್ರಾವಿಷನ್ ಮಾಡಿದ್ದೀವಿ. ಸೊ ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ, ಇದು ಲಿಫ್ಟು ರೈಟ್ ಸೈಡ್ ಇದೆ ನೋಡಿ. ಸೊ ಪಕ್ಕದಲ್ಲಿ ಡೈನಿಂಗ್ ಟೇಬಲ್ ಪ್ರಾವಿಷನ್ ಮಾಡಿದ್ದೀವಿ. ಸೊ ಕೆಳಗಡೆ ಸ್ವಲ್ಪ ಗಾರ್ಡನ್ ಟೈಪ್ ಸ್ಟೋರೇಜ್ ಎಲ್ಲ ಇದೆ. ಸೊ ಇಲ್ಲಿ ಅಂದರೆ ಸ್ಟೇರ್ ಕೇಸ್ ಕೆಳಗಡೆ. ಸೊ ಲೆಫ್ಟ್ ಸೈಡ್ ಬಂದರೆ ನಿಮಗೆ ಅಗ್ದಿ ಮೂಲಿನಲ್ಲಿ ಕಿಚನ್ ಕಾಣಿಸುತ್ತೆ ನೋಡಿ. ಆಲ್ಮೋಸ್ಟ್ ಸ್ಕ್ವೇರ್ ಆಗಿದೆ. ಕೌಂಟರ್ ಟೈಪ್ ಮಾಡಿದ್ದೀವಿ ಕಿಚನ್ ಅಂದರೆ. ಸಿಟ್ಟಿಂಗು ಕೆಲವೊಂದು ಸಲ ಡೈನಿಂಗಲ್ಲಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕೆಲವೊಂದು ಅಡುಗೆ ಮನೆಯಲ್ಲೇ ಅದು ಸಿಟ್ಟಿಂಗ್ ಥರ ಇದೆ. ಸೊ ಅಲ್ಲೇ ನೀವು ಇದು ಊಟ ಮಾಡ್ಬೋದು. ಸ್ಟೋರೇಜ್ ಇದೆ, ಅಕ್ರಲಿಕ್ ಶೀಟ್ಸ್ ಯೂಸ್ ಮಾಡಿರೋದು ನೋಡಿ. ಸ್ಟೋರೇಜ್ ಇದೆ ಫ್ರಿಡ್ಜಿಗೆ ವಿತ್ ಫಾಲ್ ಸೀಲಿಂಗ್ ಇದೆ. ಈ ಥರ ಸೊ ಹಾಗೆ ಬಂದರೆ ನೋಡಿ, ಪಕ್ಕದಲ್ಲಿ ಬೆಡ್ರೂಮ್ ಇದೆ. ಆ್ಯಕ್ಚುಲಿ ಕುಬೇರನ ಮೂಲೆ ಅಂತ ಹೇಳ್ತೀವಿ. ಇದು ಕುಬೇರನ ಮೂಲೆಯಲ್ಲಿ ಇದೆ ನೋಡಿ ಬೆಡ್ರೂಮ್. ಸೊ ಹೆಡ್ ಬಂದುಬಿಟ್ಟು ಸೌತ್ ಫೇಸ್ಗೆ ಹೆಡ್ ಬರುತ್ತೆ, ಕುಷನ್ ಎಲ್ಲ ಫಾಲ್ ಸೀಲಿಂಗ್. ಸೊ ರಾಫ್ಟರ್ ಎಲ್ಲ ಯೂಸ್ ಮಾಡಿದ್ದೀವಿ. ಸೊ ಓಪನಬಲ್ ಡೋರ್ಸ್ ಕೊಟ್ಟಿದ್ದೀವಿ ವಾರ್ಡ್ರೋಬ್ಗೆ, ಯಾವ ಥರ ಬರುತ್ತೆ ಅಂತ. ಸೊ ಮತ್ತು ಅದು ಲಿವಿಂಗು. ಸೊ ಇನ್ಸೈಡಿಂದ ಬೆಡ್ರೂಮ್ ಇನ್ಸೈಡಿಂದ ನೋಡಿದ್ರೆ ಲಿವಿಂಗ್ ಕಾಣಿಸುತ್ತೆ. ಸೊ ಇದು ಕಾಮನ್ ಬಾತ್ರೂಮ್. ಪಾರ್ಟಿಷನ್ ಎಲ್ಲ ಇದೆ ಇದರಲ್ಲಿ. ಗ್ಲಾಸ್ ಪಾರ್ಟಿಷನ್. ಡ್ರೈ ಏರಿಯಾ ವೆಟ್ ಏರಿಯಾ ಅಂತ ಮಾಡ್ತೀವಿ, ಸಪ್ರೇಟ್ ಇದೆ ಇದು.